ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಸಣ್ಣಾಗಿದ್ದಾಗಿಂದ ನಮ್ಮ ಮಾವನ ಮಗಳನ್ನು ಲವ್ ಮಾಡಾಯ್ತೀನಿ. ಇಲ್ಲಿಗೆ ಒಂದು 10 ವರ್ಷ ಆಯಿತು. ಬಟ್ ಆಕೆನ ನಾವು ನೋಡಿಲ್ಲ, ನನ್ನ ಆಕೆ ನೋಡಿಲ್ಲ. ಒಳ್ಳೆ ಈಗ 10 ವರ್ಷ ಆಯಿತು. ಆಕೆನ ಮದುವೆ ಹಾಕೊಂಡ್ಬಿಡೀನಿ. ಬಟ್ ಆಕೆ ನನ್ನ ಮದುವೆ ಆಗ್ತಾಳೆ ಇಲ್ಲ ಒಂದೇ ತಿಳಿವಲ್ದಲ್ಲಪ್ಪ. ನಮ್ಮಪ್ಪ ನಮ್ಮವ್ವ ನೋಡಿದ್ನಪ್ಪ ಅಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ಮ ಮಾವನ ಮಗಳು ಮದುವೆ ಹೋಗಪ್ಪ ಅಂತ ಹೇಳಿ ನನಗೆ ಭಾಳ ಅಂದ್ರೆ ಭಾಳ ಆಸೆ ಉಡಿಸ್ಬಿಟ್ಟಾರ. ಹೆಂಗೆ ಏನು 10 ವರ್ಷ ಆಯ್ತು ಈಗ ಊಟ ನೋಡ್ಯಾರಲ್ಲ. ಏನಪ್ಪ ನಮ್ಮ ಮಾವನ ಮಗಳು ಏನಾರ ನಾನು ಮದುವೆ ಆದ್ನಪ್ಪ ಅಂದ್ರೆ ದೇವರಿಗೆ 101 ಕಾಯಿ ಬಿಡಿಸ್ತೀನಪ್ಪ. ಆದರೂ ನನಗೊಂದು ಡೌಟು, ನಮ್ಮ ಮಾವನ ಮಗಳು ನನ್ನ ಮದುವೆ ಆಗ್ತಾಳೆ. ನಮ್ಮ ಮಾವನ ಮಗಳು ಮದುವೆ ಆಗ್ಬೇಕಂತಂದೇಳಿ ಎಷ್ಟೋ ವರ್ಷದ ಕನಸಪ್ಪ. ಈ ವರ್ಷರ ಈಡೇರ್ಸಪ್ಪ. ಆಮಮ್ಮ, ನಿನ್ನ ಮಗ ಊರಿಗೆ ಬರತ್ತಾಳ? ಹೌದಾ? ನಾನು ಕರ್ಕೊಂಬರ್ಬೇಕಾ? ಹೋಗ್ತೀನಿ ನೋಡಮ್ಮ. ನೋಡಪ್ಪ, ಮಾವನ ಮಗಳನ್ನ ಇಟ್ಟಲ್ಲಿ ಯಾವ ನಮ್ಮನೆ ಓಡಾಕ್ತಾನವ. ನಾನು ಹಿಂಗೆ ಹೋದ್ರೆ ಹೆಂಗ? ಮೋತಿಗಿತ್ತು ಬೇಸ್ ತಕೊಂಡ್ ಅವನವನ್ನ ಕೊಡ್ರೆ ಗಿಡ ಹಚ್ಕೊಂಡು ಹೋಯ್ನಪ್ಪ. ನಮ್ಮ ಮಾವನ ಮಗಳು ನನ್ನ ನೋಡ್ತಿರ್ಬೇಕು ಹಂಗ ಬಸ್ ಸ್ಟ್ಯಾಂಡಾಗ. ಅಮ್ಮ ನೋಡಿದ್ರ ಹೋಗಿ ನಿಮ್ ಸಸಿ ಕರ್ಕೊಂಡ್ ಹೋಗ್ಲಿ ಅಂದ್ಬಿಟ್ಟ. ನಾನ್ ನೋಡಿದ್ರೆ ಹೊಲ್ದಾಗಿಂದ ಎದ್ವಾ ಬಿದ್ವಾ ಅಂತ ತಗೊಬಂದ್ಬಿಟ್ರಿ. ಏನ್ ಮಾಡದಪ್ಪ ಈಗ ಗೊತ್ತಾಗೋದಲ್ಲ. ಆಯ್ತು ನೋಡಕ್ ಹೆಂಗ್ ಅದಳ, ಏನು ಹೈಟ್ ಅದಳು, ಏನು ಕುಳಕದಳು, ಏನು ಕಪ್ಪದಳು, ಏನು ಕರ್ಗದಳ, ಒಂದು ತಿಳಿಯೋದಲ್ಲಪ್ಪ. ಹೆಂಗ್ ಆಕಿ ಗುರ್ತಾ ಹಿಡಿಬೇಕು ನಾನು? ನೀವು ಜನನ? ಹೌದು, ನಾನೇ ಜಾನು. ನೀವ್ಯಾರು? ರೀ, ನಾನು ಯಾರು ಅಂತ ಗೊತ್ತಾಯಿಲ್ವಾ? ನಿಮ್ಮ ಮಾವ ರೀ. ಹೌದಾ, ನಮ್ಮ ಅವನ 10 ವರ್ಷ ಆಯ್ತಲ್ಲ ನೋಡಿ, ಗುರ್ತೆ ಸಿಗ್ಲಿಲ್ಲ ಮಾಮ. ಆಯ್ತು, ಅಲ್ಲಿ ಬೈಕ್ ನಿಂತ್ಕೊಂಡಿನಿ. ಯಾ ಮಾವ ಏನೋ ಒಂಚೂರು ಬ್ಯಾಗ್ ಇಸ್ಕೊಲಿಲ್ಲ. ಬ್ಯಾಗರ್ ಕೊಡ್ರಿ. ಬೇಡ, ಅವಾಗೇನೆ ಇಸ್ಕೊಲಿಲ್ಲ, ಇವಾಗೇನು ಇಸ್ಕೊಂತಿ.
ಇವಾಗಾರ ಬ್ಯಾಗಾರ ಕೊಡ್ರಿ. ಬನ್ರಿ. ನಮ್ಮ ಮಾವನ ಮಗಳು ಬಂದು ಭಾಳ ತಾತು. ಯಾಕಾಗಿ ನನ್ನ ನೋಡೋವಲ್ಲ, ನಮ್ಮ ದುಡಿ ಮಾತಾಡೋವಲ್ಲ. ನನ್ನ ಮ್ಯಾಗ ಆಕಿಗೆ ಏನೋ ಪ್ರೀತಿ ಗೀತಿ ಏನು ಐತೆ ಏನೋ ಗೊತ್ತಿಲ್ಲ. ಏನು ಬರೀ ಮನೆಯವ್ರ ಮ್ಯಾಗ ಒತ್ತೆದ ಮ್ಯಾಗ ನನ್ನ ಹಾಕಿ ಆಟ ಓನಾಗತ್ತಾಳ ಏನು ಒಂದು ಗೊತ್ತಾಗಲ್ಲ. ಇಲ್ಲ, ನಾನೇ ಕೇಳ್ತೀನಿ ಆಕಿನ ನನ್ನ ಮ್ಯಾಗ ಪ್ರೀತಿ ಐತೆ ಇಲ್ಲ ಅಂತಂದೇಳಿ. ಮಾಮ, ನಾನು ಇನ್ನು ಒಂದು ಮಾತು ಕೇಳ್ಬೇಕಿತ್ತು ಮಾಮ. ಏನು ಹೇಳೋದು? ಮಾಮ ಮಾಮ ನನಗೊಂದು ಕೇಳಬೇಕಿತ್ತು. ಏನು ಹೇಳು? ಮಾಮ, ನಾನು ಕಾಲೇಜ್ ಹೋಗ್ಬೇಕು ಅನ್ಕೊಂಡಿನಿ. ಆದ್ರ ಮನೆ ಒಳಗ ಅಪ್ಪ ಅಮ್ಮ ನಿನ್ನ ಜೊತೆ ಮದ್ವೆ ಮಾಡ್ಬೇಕು ಅನ್ನಕತ್ತಾರ. ನಾ ಕಾಲೇಜಿಗೆ ಹೋಗ್ಬೇಕು ಅನ್ಕೊಂಡಿನಿ ಮಾಮ. ನಂಗೆ ಇಷ್ಟು ಜಲ್ದಿ ಮದ್ವೆ ಬೇಡ. ನಾನು ಮಾವನ ಮಾತು ಮೀರಕ್ಕಾಗಲ್ಲ. ನೀನ ಮದ್ವೆ ಆಗತ್ತ, ನೀನ್ ಬ್ಯಾಡ್ ಅಂದ್ರ ಹ್ಞೂ ಅಂತಾರ. ನಾ ಕಾಲೇಜಿಗೆ ಹೋಗ್ತೀನಿ ಮಾಮ, ಆದ್ರೆ ನಿನ್ ಬಿಟ್ಟು ಯಾರನ್ನೂ ಮದ್ವೆ ಆಗಂಗಿಲ್ಲ ನಾನು. ಪ್ಲೀಸ್ ಮಾಮ, ಹೋಗ್ತೀನಿ. ಬೇಕಿದ್ರೆ ನಾನು ಇದೇ ಊರಲ್ಲೇ ಇದ್ದು ಓದ್ತೀನಿ ಬೇಕಿದ್ರ. ಆಯ್ತು, ನೀನು ಹೇಳ್ದಂಗೆ ನಾನು ಕಾಲೇಜ್ ಹಚ್ಚಿ ಬರ್ತೀನಿ. ಸೀದಾ ಕಾಲೇಜ್ ಹೋಗ್ಬೇಕು, ಸೀದಾ ಮನೆಗೆ ಬರ್ಬೇಕು. ಓಕೆನಾ? ಥ್ಯಾಂಕ್ಸ್ ಮಾಮ. ಇವನು ಮಾಮ ಕಾಲೇಜ್ ಹಚ್ತಾನಂತ. ಆದರೂ ನಮ್ಮ ಮಾವನ ಮಗಳು ನನ್ನ ಮದುವೆ ಹಾಕಳಂತಪ್ಪ. ಥ್ಯಾಂಕ್ಸ್ ಅಪ್ಪ ದೇವ್ರೆ. ನೋಡು, ಸೀದಾ ಕಾಲೇಜ್ ಹೋಗ್ಬೇಕು. ಹುಡುಗರಿಂದ ನಡೆಡ್ತಿರ್ತಾರ, ಅದ್ರ ಬಗ್ಗೆ ತಲೆ ಕೆಡಿಸಿ ಹೊಡೆದು ಕಾಲೇಜ್ ಮನೆ ಅಷ್ಟೇ. ಓಕೆನಾ? ರೀ ಮೇಡಮ್, ಬಸ್ ಹೋಯ್ತೇನ್ರಿ? ಹಲೋ, ನಿಮಗೆ ಕೇಳ್ತಿರೋದು? ಹಲೋ ಮೇಡಮ್, ನಿಮ್ಮನ್ನ ಕೇಳ್ತಿರೋದು. ಮಾತು ಬರ್ತಾ ಇಲ್ಲ ನಿಮ್ಗೆ? ರೀ, ನೀವ್ ಯಾರೀ ನನ್ ಕೇಳಕ್ಕೆ? ನಂಗೆ ಗೊತ್ತಿಲ್ಲ ರೀ. ನಾನು ಈ ಊರಿಗೆ ಹೊಸಬ್ಳು. ಹೌದಾ? ಅದ್ ಮೊದ್ಲೇ ಹೇಳ್ಬೇಕಿಲ್ರಿ. ಈಗ ಹೇಳಿನಿಲ್ರಿ, ಹೋಗ್ರಿ 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 ಸುಮ್ನ. ಇವತ್ ಯಾವ ಬಸ್ಸ ಬರಾತಿಲ್ಲ, ಏನ್ ಮಾಡ್ಬೇಕು? ಸರಿ ಆತದನ, ಹೋಗ್ತಿಲ್ಲ, ಬಿಟ್ ಬರ್ತಾನ ಏನು? ರೀ ರೀ ಹೇಳ್ರಿ. ಇವತ್ ಯಾವ ಬಸ್ಸ ಬರ್ತಾ ಇಲ್ಲ ರೀ. ಸ್ವಲ್ಪ ಕಾಲೇಜಿಗೆ ಡ್ರಾಪ್ ಮಾಡ್ತೀರಾ? ಇಲ್ಲ ಮೇಡಮ್, ನಮ್ ಬೇರೆ ಕೆಲಸ ಇದೆ, ಹೋಗ್ಬೇಕು ನಾವು. ರೀ ಪ್ಲೀಸ್ ರೀ, ಕಾಲೇಜ್ ಟೈಮ್ ಆಗಿದೆ ರೀ. ಪ್ಲೀಸ್ ಸ್ವಲ್ಪ ಬಿಟ್ಟು ಬರ್ರಿ. ಆಯ್ತು, ಬರ್ರಿ.
ಯಾಕ್ರಿ ಇಲ್ಲಿ ಕರ್ಕೊಂಡ್ ಬಂದ್ರಿ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿರಿ. ನನ್ ಜೊತೆನಾ? ಹಾ ರೀ, ನಿಮ್ ಹೆಸರು ಏನ್ರಿ? ಈಗ ಯಾಕೆ ನನ್ನ ಹೆಸರು ಬೇಕ್ರಿ? ಹೇಳ್ರಿ ನಿಮ್ ಹೆಸರು. ನನ್ನ ಹೆಸರು ಜಾನು. ಮಿಸ್ ಜಾನು ಅವ್ರೆ, ನೀವ್ ಅಂದ್ರೆ ನಂಗೆ ತುಂಬಾ ಇಷ್ಟ ರೀ. ನಾ ಯಾವ ಆಂಗಲ್ ಅಲ್ಲಿ ಇಷ್ಟ ಆದೆ ರೀ? ಮೇಡಮ್, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನೀನ್ ನನಗೆ ಸಿಕ್ಕಾಗಿದ್ದ ನನಗೆ ವಜ್ರ ಸಿಕ್ಕಂಗಾಗಿದೆ. ಹೌದ್ ಬಿಡಪ್ಪ, ನಾವಂತರ ವಜ್ರ ಇದ್ದಂಗೆ. ನಾ ಸಿಕ್ಕಿದ್ ನಿನ್ ಪುಣ್ಯ. ಹೌದ್ ಮುದ್ದು, ನೀನ್ ನಂಗೆ ಸಿಕ್ಕಿದ್ದು ಅದೃಷ್ಟನ ಕಣೆ. ಹಲೋ ಹಲೋ, ಹೇಳ್ ಮುದ್ದು. ಚಿನ್ನಿ ಎಲ್ಲಿದ್ಯಾ? ಮನೇಲಿದ್ದೀನಿ. ನಾನು ನಿನಗೊಂದು ಕೇಳ್ತೀನಿ, ಇಲ್ಲ ಅನ್ಬಾರ್ದು. ಚಿನ್ನಿ, ನಿಂದ ನನಗೆ ವಿತೌಟ್ ಡ್ರೆಸ್ ಫೋಟೋ ಬೇಕು. ಆತರ ಎಲ್ಲ ಹಾಕಲ್ಲ ನಾನು. ಚಿನ್ನಿ, ನಮ್ಮ ಪ್ರೀತಿ ಮೇಲೆ ಆಣೆ, ನನಗೆ ವಿತೌಟ್ ಡ್ರೆಸ್ ಫೋಟೋ ಬೇಕು. ಹೆಂಗ್ ಹಾಕ್ಲಿ ನಾನು ವಿತೌಟ್ ಡ್ರೆಸ್ ಫೋಟೋ? ಮನೇಲಿ ಎಲ್ಲಾರು ಇದಾರೆ. ಇನ್ಮೇಲಿಂದ ನನಗೆ ಫೋನ್ ಮಾಡಕ್ ಹೋಗ್ಬೇಡ, ಮೆಸೇಜ್ ಮಾಡಕ್ ಹೋಗ್ಬೇಡ, ಏನು ಮಾಡಕ್ ಹೋಗ್ಬೇಡ. ಇನ್ಮೇಲಿಂದ ನಂದು ನಿಂದೆಲ್ಲ ಮುಗೀತು. ಚಿನ್ನಿ ಹಾಕ್ತೀನಿ ಇರು ಚಿನ್ನಿ, ಕಟ್ ಮಾಡ್ಬೇಡ ಪ್ಲೀಸ್. ಯಾರಿಗೂ ಕಳಿಸ್ಬೇಡ, ಈಗ ಹಾಕ್ತೀನಿ ನೋಡು. ಯಾರಿಗೂ ಕಳ್ಸಲ್ಲ, ಹಾಕು. ಇನ್ ಮೇಲಿಂದ ಇವಳನ್ನ ಹೆಂಗ್ ಆಟ ಆಡಿಸ್ತೀನಿ ಅಂದ್ರೆ ಬೊಗ್ರಿ ಬೊಗ್ರಿ ತಿರ್ಸ್ಬಿಡ್ತೀನಿ. ಹಲೋ, ಎಲ್ಲಿದ್ಯಾ? ಲೊಕೇಶನ್ ಹಾಕ್ತೀನಿ, ಅಲ್ಲಿಗೆ ಬಾ. ಬರ್ತೀನಿ. ಓಯ್, ನಾ ಹೇಳಿದ್ ಏನ್ ಮಾಡಿದೆ? ನಾ ಹೇಳ್ದಂಗೆ ಕೇಳ್ಬೇಕಷ್ಟೇ. ಇಲ್ಲ ಅಂದ್ರೆ ಗೊತ್ತಲ್ಲ, ನನ್ನ ಹತ್ರ ವಿಡಿಯೋಸ್ ಇದಾವು, ಫೋಟೋಸ್ ಇದಾವು, ನಾನು ಇಟ್ಕೊಂಡು ಆಟ ಆಡಿಸ್ತೀನಿ ನೋಡು. ಮತ್ತ ಓಯ್, ನಾ ಹೇಳ್ದಂಗೆ ನೀ ಕೇಳ್ಬೇಕಷ್ಟೇ. ಇಲ್ಲ ಅಂದ್ರೆ ವಿಡಿಯೋಸ್ ಫೋಟೋಸ್ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನಾ ಏನಂತ. ನಾನ್ ನಿಂಗೆ ಏನೋ ದ್ರೋಹ ಮಾಡಿದ್ದೆ? ನಾನು ನಿನ್ ಪ್ರೀತಿ ಮಾಡಿದ್ದೆ ತಪ್ಪ. ನಿನ್ನ ನಂಬಿ ನಾನು ಫೋಟೋಸ್ ವಿಡಿಯೋಸ್ ನ ಸೆಂಡ್ ಮಾಡಿದ್ದೆ, ಅದನ್ನ ತಗೊಂಡು ಇವಾಗ ಬ್ಲಾಕ್ ಮೇಲ್ ಮಾಡ್ತಿದ್ಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀ ನನ್ನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಲೇಬೇಕು. ಪ್ಲೀಸ್, ನಾನು ನಿನ್ ಕಾಲ್ ಬೀಳ್ತೀನಿ. ಫೋಟೋಸ್ ವಿಡಿಯೋಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಡ. ನೀನ್ ಹೇಳಿದ್ ನಾನು ಕೇಳ್ತೀನಿ. ಮೇಲೆ ಹಾಗಿದ್ರೆ ಬಾ ನನ್ನ ಜೊತೆ. ಜಾನು, ಏನ ಜಾನು, ಯಾಕೆ ಹಿಂಗ್ ಮಾಡಾಕತ್ತಿ? ಮಾಮ, ನನಗ್ ಮೋಸ ಮಾಡ್ಬಿಟ್ಟಿನ್ ಮಾಮ. ನನ್ನಿಂದ ನೀನ್ ನಂಬಿಕೆ ದ್ರೋಹ ಆಗೋಗೈತ್ ಮಾಮ. ಏ ಜಾನು, ಯಾಕಮ್ಮ ಏನಾಯ್ತು? ಯಾಕೆ ಹಿಂಗ್ ಮಾಡಾಕತ್ತಿ? ಮಾಮ, ನಾನೊಬ್ಬನ್ ಲವ್ ಮಾಡಿದ್ದೆ, ಅವ್ನ್ ನಂಗ್ ನಂಬಿಕೆ ದ್ರೋಹ ಮಾಡ್ಬಿಟ್ಟ ಮಾಮ. ಏಯ್, ಏನ್ ಹೇಳಾಕತ್ತಿ ನೀನು? ಸ್ವಲ್ಪ ಗೊತ್ತಾಗತ್ತಿಲ್ಲ ನಿನಗ? ಮಾಮ,
ನಾನು ನಿಂಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಿನ್ ಮಾಮ. ನೀನ್ ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಆದ್ರೆ ಅದನ್ನೆಲ್ಲ ಉಳ್ಸ್ಕೊಳಕ್ ಆಗಿಲ್ಲ ಮಾಮ. ನನ್ಗ ಹೊಡಿ ಮಾಮ, ನನ್ನ ಸಾಯಿಸ್ ಮಾಮ, ನನ್ನ ಹೊಡಿ ಮಾಮ. ಯಾರವ? ಏನೇ ನಿಮ್ಮ ಮಾವನ್ ಕರ್ಕೊಂಬಂದ್ಬಿಟ್ಟಿದ್ಯಾ? ಬಾ ಆಯ್ತು, ಬಾ ಬಾ ಬಾ. ಏ, ದೊಡ್ಡ ಹಲ್ಕ ಕೆಲ್ಸ ಮಾಡಿ ಬಾಬಾ ಅಂತ ಕರಿತಿದ್ಯಲ್ಲ, ನೀನೇನ್ ದೊಡ್ಡ ಗಂಡ್ಸ? ಅಪ್ಪ ನಾವು ಗಂಡ್ಸಲ್ಲ, ನೀ ಗಂಡ್ಸ ಅಂತ ಕರ್ಕೊಂಬಂದ್ಬಿಟ್ಟಿದ್ಯಲ್ಲ ಅವನ, ಕಳಿಸಿ ಇಲ್ಲಿ. ನಾನ್ ನಿನ್ನನ್ನ ಎಷ್ಟ್ ನಂಬಿದ್ದೆ, ಆದ್ರೆ ನೀನು ಫೋಟೋಸ್ ವಿಡಿಯೋಸ್ ಇಟ್ಕೊಂಡು ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿದೆ. ನಿನ್ನಂತ ಕಾಮುಕ ಸುಳ್ಳೆ ಮಕ್ಳು ಇರೋದಿದ್ರೆ ನಮ್ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಬಾ ಮಾಮ, ಹೋಗಮ್ಮ. ಈಗಿನ ಕಾಲದಲ್ಲಿ ಹುಡುಗಿರು ತಮ್ಮ ಪ್ರೈವೇಟ್ ಫೋಟೋಸ್ ವಿಡಿಯೋಸ್ನ ನಿಮ್ಮ ಬಾಯ್ ಫ್ರೆಂಡ್ಸ್ಗೆ ಕಳಿಸ್ಬೇಡಿ. ಅದರಿಂದ ನಿಮ್ಮ ಜೀವನ ಹಾಳಾಗುತ್ತೆ, ಮತ್ತೆ ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಎಷ್ಟೋ ಹುಡುಗಿರು ಅದನ್ನು ಹೇಳ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಈ ಕೆಲಸ ಯಾರೂ ಮಾಡಬೇಡಿ.